ಹಾಯ್ ಫ್ರೆಂಡ್, ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀರಿ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ರವೆದು ರೊಟ್ಟಿ ಮಾಡೋಣ ಬನ್ನಿ. ಹೇಗೆ ಮಾಡೋದಂತ ನೋಡೋಣ. ಇದು ಮಾಮೂಲಿ ಉಪ್ಪಿಟ್ಟು ರವೆ ಒಂದು ಕಪ್ ತೊಗೊಂಡಿದ್ದೀನಿ. ಇದನ್ನ ಒಂದು ಬಾಲ್ ತಗೊಂಡು ಒಂದು ಕಪ್ ರವೆನ ಅದಕ್ಕೆ ಹಾಕೋತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ತರಕಾರಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಕ್ಯಾರೆಟು ಮತ್ತು ಕ್ಯಾಪ್ಸಿಕಮ್ಮು, ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲನೂ ಇದಕ್ಕೆ ಹಾಕೋತೀನಿ. ಹಾಕ್ಕೊಂಡು ಫುಲ್ಲು ಚಿಕ್ಕದಾಗಿ ಕಟ್ ಮಾಡಿದ್ದೀನಿ. ಈಗ ಹಾಕ್ಕೊಂಡಾದ್ಮೇಲೆ ಇದಕ್ಕೆ ಒಂದು ಅರ್ಧ ಕಪ್ ಮೊಸರು ಹಾಕ್ಕೋತೀನಿ. ಮೊಸರು ಹಾಕ್ಕೊಂಡ್ರೆ ಚೆನ್ನಾಗಿ ಟೇಸ್ಟು ಕೊಡುತ್ತೆ ಅಂದ್ಬಿಟ್ಟು ಮೊಸರು ಹಾಕ್ತಾಯಿದ್ದೀನಿ. ಈಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇದನ್ನ ಒಂದು ಸರಿ ಮೊಸರಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮೊಸರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಇದನ್ನ ಕಲಿಸ್ಕೊಡಿ. ಇದು ತೀರೆ ಚಪಾತಿ ಅಷ್ಟು ಗಟ್ಟಿಯಾಗಿ ನಾದಬೇಡಿ, ತುಂಬ ಸ್ಮೂತಾಗಿ ಇರಲಿ. ಒಂದು ಪ್ಲೇಟ್ ಮುಚ್ಚಿ ಸೈಡ್ಗೆ ಎತ್ತಿ ಒಂದು ಅರ್ಧ ಗಂಟೆ ಬಿಡೋಣ. ಈಗ ಅರ್ಧ ಗಂಟೆ ಆಗಿದೆ, ಇನ್ನೂ ಸ್ಮೂತಾಗಿದೆ ಹಿಟ್ಟು. ಇದನ್ನ ಒಂದು ತವ ಬಿಸಿ ಮಾಡೋಕೆ ಇಟ್ಟಿದ್ವಿ. ಈ ತವಾಗೆ ಚೆನ್ನಾಗಿ ಎಣ್ಣೆನ ಹಚ್ಚಿದ್ದೀನಿ. ಹಚ್ಚಿ ಆದಮೇಲೆ ಸ್ವಲ್ಪನೇ ಹಿಟ್ಟು ತಗೊಂಡು ಇದ್ರ ಮೇಲೆನ ರೊಟ್ಟಿ ತಟ್ತಾಯಿದ್ದೀನಿ. ಇದು ಕೈಗೆ ಅಂಟ್ಕೊಳುತ್ತಾ ಅಂದರೆ ಸ್ವಲ್ಪ ತಣ್ಣೀರು ಕೈ ಒದ್ದೆ ಮಾಡ್ಕೊಂಡು ಇದ್ರ ಮೇಲೆ ತಟ್ಟಿ, ಆವಾಗ ಕೈಗೆ ಅಂಟ್ಕೊಳಲ್ಲ. ನೋಡಿ ಎಷ್ಟು ಅಗಲ, ನಿಮ್ಗೆ ಎಷ್ಟು ಅಗಲ ಬೇಕು ಅಷ್ಟು ಅಗಲ ತಟ್ಬೋದು. ಕೆಲವೊಬ್ಬರು ಇದನ್ನ ಪೇಪರ್ ಮೇಲೆ ತಟ್ಟಿನೂ ಹಾಕ್ತಾರೆ. ಗಟ್ಟಿಯಾಗಿ ನಾದ್ಕೊಂಡು ಲಟ್ಟಿಸ್ಬೋದು. ನಾನು ಕೈಲೇ ಮೀಡಿಯಮ್ ಆಗಿ ಹಿಟ್ಟನ್ನು ನಾದ್ಕೊಂಡು ಕೈಲೇ ತಟ್ಟಿರೋದು. ಇದ್ರ ಮೇಲೆ ಒಂದು ಮೇಲ್ಗಡೆ ಮುಚ್ಚಿ ಸ್ವಲ್ಪ ಹೊತ್ತು ಬಿಟ್ಟರೆ ನೋಡಿ ಈ ಥರ ಬೆಂದಿದೆ. ಈಗ ತಿರುಗಿಸ್ಕೊತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ರೊಟ್ಟಿ ಅಂತ. ತುಂಬ ಸ್ಮೂತಾಗಿರುತ್ತೆ, ಟೇಸ್ಟು ಸೂಪರಾಗಿರುತ್ತೆ. ಈಗ ಎತ್ತಿಟ್ಕೊತೀನಿ. ನೋಡಿ ಇನ್ನೊಂದು ರೊಟ್ಟಿನ ತಟ್ಟಿ ತೋರಿಸ್ತೀನಿ ನಿಮಗೆ ಹೇಗೆ ಬಂತು ಅಂತ. ನೋಡಿ ಸ್ವಲ್ಪ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಸ್ವಲ್ಪ ನೀರು ಇದು ಮಾಡಿಬಿಟ್ರೆ ಕೈಗಂತೂ ಅಂಟ್ಕೊಳೋದೇ ಇಲ್ಲ. ಸ್ವಲ್ಪ ಹೊತ್ತು ಮೇಲ್ಗಡೆ ಮುಚ್ಚಿ ತೆಗೆದ್ಬಿಡಿ. ಈಗ ತಿರುಗಿಸ್ಕೊತಾ ಇದ್ದೀನಿ. ನೋಡಿ ಎಷ್ಟು ಸಖತ್ತಾಗಿ ಬಂದಿದೆ. ಅಷ್ಟೇ ಸ್ಮೂತಾಗಿರುತ್ತೆ, ಅಷ್ಟೇ ಟೇಸ್ಟು ಕೂಡ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗೆ ಬರುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇದನ್ನ ಚಟ್ನಿ, ಗೊಜ್ಜು, ಮೊಸರು ಯಾವುದ್ರ ಜೊತೆಗಾದರೂ ಸರ್ವ್ ಮಾಡ್ಬೋದು. ನಿಮಗೆ ಯಾವುದ್ರ ಜೊತೆಗೆ ತಿನ್ನೋಕೆ ಇಷ್ಟನೋ ಅದ್ರ ಜೊತೆಗೆ ತಿನ್ನಿ. ಈಗ ನಾನು ರೆಡಿಯಾಗಿರೋ ರೊಟ್ಟಿನ ಒಂದು ಪ್ಲೇಟಿಗೆ ಸರ್ವ್ ಮಾಡಿದ್ದೀನಿ. ಇದು ಎಷ್ಟು ಸ್ಮೂತಾಗಿ ಬಂದಿರುತ್ತೆ ಅಂದರೆ ಅಷ್ಟೊಂದು ಸ್ಮೂತಾಗಿ ಬಂದಿರುತ್ತೆ. ನಾನು ಕಡಲೆ ಚಟ್ನಿ ಜೊತೆಗೆ ಸರ್ವ್ ಮಾಡಿದ್ದೀನಿ. ನಿಮಗೆ ಇಷ್ಟ ಬಂದಂಥ ಪಲ್ಯನೋ ಚಟ್ನಿನೋ ಇದು ಮಾಡ್ಕೊಳ್ಳಿ. ಈಗ ಎಷ್ಟು ಸ್ಮೂತಾಗಿ ಬಂದಿದೆ ನೋಡಿ. ಈ ರೆಸಿಪಿ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಿಮಗೆ ಇನ್ಯಾವ ಥರ ರೆಸಿಪಿ ಬೇಕು ಅಂತ ಕಮೆಂಟ್ ಮೂಲಕ ತಿಳಿಸಿ, ಮಾಡೋಣ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಎಷ್ಟು ಸ್ಮೂತಾಗಿ, ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ. ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.